ವಾಟ್ ಆಫ್ಟರ್ 10th ವೈಟ್ ಬೋರ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಾಟ್ ಆಫ್ಟರ್ 10th ಟೈಟಲ್ಗೆ ಮತ್ತೊಮ್ಮೆ ಸ್ವಾಗತ. ಪಾರ್ಟ್ 2ಗೆ ನಾನು ಫಸ್ಟ್ ಪಾರ್ಟಲ್ಲಿ ಸೈನ್ಸ್ ಡಿಪಾರ್ಟ್ಮೆಂಟ್ ಬಗ್ಗೆ ಹೇಳಿದ್ದೀನಿ, ಆಪ್ಷನಲ್ಲಿ ಯಾವ ಥರ ಇರುತ್ತೆ ಅಂತ. ಇವಾಗ ನಾನು ಕಾಮರ್ಸ್ 10th ಆದ ನಂತರ ಕಾಮರ್ಸ್ ಸೆಲೆಕ್ಷನ್ ಮಾಡಬೇಕಾದ್ರೆ ಯಾವುದೆಲ್ಲ ಆಪ್ಷನಲ್ಲಿ ಇದೆ ಅಂತ ಈ ಕಾಮರ್ಸ್ನ ಬಗ್ಗೆ ಈ ಟಾಪಿಕಲ್ಲಿ ಈ ಪಾರ್ಟಲ್ಲಿ ಹೇಳ್ತೀನಿ. ಒಂದು ಫಸ್ಟ್ ಆಗಿ CEBA ಅಂತ. ಸಿ ಅಂತ ಹೇಳಿದ್ರೆ ಕಂಪ್ಯೂಟರ್ ಸೈನ್ಸ್ ಅನ್ನು ಸೆಲೆಕ್ಷನ್ ಮಾಡ್ಬೋದು, ಕಂಪ್ಯೂಟರ್ ಸೈನ್ಸ್. ನೆಕ್ಸ್ಟ್ ಇಕೊನಾಮಿಕ್ಸ್, ಇ ಅಂತ ಹೇಳಿದ್ರೆ ಇಕೊನಾಮಿಕ್ಸ್. ಬಿ ಅಂತ ಹೇಳಿದ್ರೆ ಬಿಸ್ನೆಸ್ ಸ್ಟಡೀಸ್ ಅಂತ, ಬಿಸ್ನೆಸ್ ಸ್ಟಡೀಸ್. ಎ ಅಂತ ಹೇಳಿದ್ರೆ ಅಕೌಂಟೆನ್ಸಿ. ಓಕೆ, ಇನ್ನೊಂದು ಕಾಂಬಿನೇಷನ್ ಏನಂತ ಹೇಳಿದ್ರೆ ಕಾಮರ್ಸ್ ಅವರಿಗೆ SEBA ಸ್ಟ್ಯಾಟಿಸ್ಟಿಕ್ಸ್. ಎಸ್ ಅಂತ ಹೇಳಿದ್ರೆ ಸ್ಟ್ಯಾಟಿಸ್ಟಿಕ್ಸ್. ಇಕೊನಾಮಿಕ್ಸ್, ಇ ಅಂತ ಹೇಳಿದ್ರೆ ಇಕೊನಾಮಿಕ್ಸ್. ಅನಂತರ ಬಿ ಅಂತ ಹೇಳಿದ್ರೆ ಆವಾಗ ಬಿಸ್ನೆಸ್ ಸ್ಟಡೀಸ್ ಅಂತ ಹೇಳಿದ್ರೆ ಬಿಸ್ನೆಸ್ ಸ್ಟಡೀಸ್. ಅನಂತರ ಅಕೌಂಟೆನ್ಸಿ, ಅಕೌಂಟ್. ನೆಕ್ಸ್ಟ್ ಮೂರನೇದಾಗಿ HEBA. ಎಚ್ ಅಂತ ಹೇಳಿದರೆ ಹಿಸ್ಟ್ರಿ ಬರುತ್ತೆ, ಇದರಲ್ಲಿ ಹಿಸ್ಟ್ರಿ ಸೆಲೆಕ್ಷನ್ ಮಾಡ್ಬೋದು. ಆಮೇಲೆ ಇಕೊನಾಮಿಕ್ಸ್, ಬಿಸ್ನೆಸ್ ಸ್ಟಡಿ ಮತ್ತು ಅಕೌಂಟೆನ್ಸಿ ಕಾಮನ್ ಆಗಿ. ಇನ್ನು ನಾಲ್ಕನೇದಾಗಿ ಚಾಯ್ಸ್ BASM ಅಂತ ಬರುತ್ತೆ. ಇದು ಕೂಡ ಬಿಸ್ನೆಸ್ ಸ್ಟಡಿ, ಅಕೌಂಟೆನ್ಸಿ, ಸ್ಟ್ಯಾಟಿಸ್ಟಿಕ್ಸ್, ಇಲ್ಲೊಂದು ಮ್ಯಾಥಮೆಟಿಕ್ಸ್ ಅನ್ನು ನಾವು ಮ್ಯಾಥ್ಸ್ ಅನ್ನು ಸೆಲೆಕ್ಷನ್ ಮಾಡ್ಬೋದು. ಇದು ಕಾಮರ್ಸ್ನವರಿಗಿರುವಂಥ ಚೂಸ್ ಮೇನ್ ಸಬ್ಜೆಕ್ಟ್ ಯಾವ ಥರ ಚೂಸ್ ಮಾಡೋಕ್ಕೆ ಆಪ್ಷನ್ ಇರುತ್ತೆ ಅಂತ ಕಾಲೇಜ್ನಲ್ಲಿ. ಇದರ ಪ್ರಕಾರ ನಿಮ್ಗೆ ಯಾವುದೆಲ್ಲ, ಫಾರ್ ಎಕ್ಸಾಂಪಲ್ ಹಿಸ್ಟ್ರಿ ಕಷ್ಟ ಆಗುತ್ತಪ್ಪ ಅಂತ ಹೇಳಿ ಇಲ್ಲಿ ಹಿಸ್ಟ್ರಿ ಇದೆಯಲ್ಲ, ಈ ಕಡೆ ಹಿಸ್ಟ್ರಿ ಇದೆ, ಹಿಸ್ಟ್ರಿ ಬೇಡ ಅಂತ ಇದ್ರೆ ಇಲ್ಲಿ ಹೋಗ್ಬೋದು, ನೀವು ಕಂಪ್ಯೂಟರ್ ಸೈನ್ಸ್ನ ತಗೋಬಹುದು. ಕರೆಕ್ಟಾ? ಕೆಲವರಿಗೆ ಹಿಸ್ಟ್ರಿ ಈಸಿ ಆಗುತ್ತೆ, ಕಂಪ್ಯೂಟರ್ ಸೈನ್ಸ್ ಬೇಡ, ಅಥವಾ ಬಿಸ್ನೆಸ್ ಸ್ಟಡೀಸ್ ಕಷ್ಟ ಆಗುತ್ತೆ, ಇಲ್ಲಿ ಹೋಗ್ಬೋದು. ಇಲ್ಲಿ ಚಾನ್ಸ್ ಇದೆ. ಬಿಸ್ನೆಸ್ ಸ್ಟಡೀಸ್ ಆಲ್ಮೋಸ್ಟ್ ಕಾಮನ್ ಇದೆ, ಮೋಸ್ಟ್ಲಿ ಕಾಮನ್ ಇದೆ. ಓಕೆ, ಬಿಸ್ನೆಸ್ ಸ್ಟಡೀಸ್ ಬೇಕು. ಹಿಸ್ಟ್ರಿ ಮತ್ತು ಕಂಪ್ಯೂಟರ್ ಸೈನ್ಸ್ ನಿಮಗೆ ಆಪ್ಷನಲ್ ಇದೆ, ಆಪ್ಷನಲ್. ಓಕೆ, ಇದು ಕಾಮರ್ಸ್ನವರಿಗೆ ಆಪ್ಷನಲ್ ಸಬ್ಜೆಕ್ಟ್ಗಳೆಲ್ಲ ಯಾವ ಥರ ಚೂಸ್ ಮಾಡಬೇಕು ಅಂತ. ಮತ್ತೆ ನಿಮಗೆ ಲ್ಯಾಂಗ್ವೇಜ್ ಇದು ನಾನು ಬೇರೆನೇ ವಿಡಿಯೋದಲ್ಲಿ ಹೇಳ್ತೀನಿ, ನೆಕ್ಸ್ಟ್ ಪಾರ್ಟ್ 3 or 4 ಅಲ್ಲಿ ಹೇಳ್ತೀನಿ ಲ್ಯಾಂಗ್ವೇಜನ್ನು ಯಾವ ಥರ ಸೆಲೆಕ್ಷನ್ ಮಾಡಬೇಕು ಅಂತ. ನೀವು ಕರ್ನಾಟಕದವರಾಗಿ ಯಾವುದು, ಈಗ ಫಾರ್ ಎಕ್ಸಾಂಪಲ್ ಇಂಗ್ಲೀಷ್ ಕಂಪಲ್ಸರಿ ಇರುತ್ತೆ, ಇಂಗ್ಲೀಷ್. ನೆಕ್ಸ್ಟ್ ಹಿಂದಿ, ಕನ್ನಡ, ಸಂಸ್ಕೃತ, ಅದು ನಿಮ್ಮ ಇಷ್ಟದ ಮೇಲೆ ಸೆಲೆಕ್ಷನ್ ಮಾಡ್ತೀರಾ. ಬಟ್ ಇಷ್ಟ ಅಂತ ಹೇಳಿ ಸುಮ್ಮನೆ ಹಲ್ಲಕ್ಕೆ ಬೀರಬಾರ್ದು ನಾವು, ನೆಕ್ಸ್ಟ್ ಫ್ಯೂಚರ್ಲಿ ಪ್ರಾಬ್ಲಮ್ ಆಗಬಾರ್ದು. ಕರೆಕ್ಟಾ? ಹಾಗಾಗಿ ಯಾವುದನ್ನು ಸೆಲೆಕ್ಷನ್, ಇಷ್ಟ ಎಲ್ಲಾನು ಇದೆ, ಇಷ್ಟ ಲಡ್ಡು ತಿನ್ನೋಕೆ ಇಷ್ಟ, ಜಿಲೇಬಿ ತಿನ್ನೋಕೆ ಇಷ್ಟ, ಬಟ್ ನೆಕ್ಸ್ಟ್ ಫ್ಯೂಚರ್ಲಿ ಶುಗರ್ ಕೀಗರ್ ಬಂದರೆ ಪ್ರಾಬ್ಲಮ್ ನಿಮಗೆ ಆಗೋದಲ್ಲ, ನಮಗೆ ಆಗೋದು. ಯಾರು ತಿಂತೀವಿ ಅದರ ಮೇಲೆ. ಅದಕ್ಕೋಸ್ಕರ ನಾವು ಕನ್ನಡನ ಸೆಲೆಕ್ಷನ್ ಮಾಡಬೇಕಾ, ಹಿಂದಿ ಸೆಲೆಕ್ಷನ್ ಮಾಡಬೇಕಾ, ಸಂಸ್ಕೃತ ಸೆಲೆಕ್ಷನ್ ಮಾಡಬೇಕಂತ ನಾವು ಯೋಚನೆ ಮಾಡಿ ಸೆಲೆಕ್ಷನ್ ಮಾಡಬೇಕು. ಅದನ್ನು ಕೂಡ ನಾನು ನೆಕ್ಸ್ಟ್ ಲ್ಯಾಂಗ್ವೇಜ್ ಸೆಲೆಕ್ಷನಲ್ಲಿ ಹೇಳ್ತೀನಿ. ಓಕೆ, ಕಾಮರ್ಸ್ನವರಿಗೆ, ಆರ್ಟ್ಸ್ ಎಲ್ಲ ರೆಗ್ಯುಲರ್ ಆಗಿ PUC ಅವರಿಗೆ ನಾನು ಹೇಳ್ತೀನಿ. ಓಕೆ, ಈ ಪಾರ್ಟ್ 2 ವಿಡಿಯೋದ ಕಾಮರ್ಸ್ನ ಸೆಲೆಕ್ಷನ್ ಹೇಳಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಆರ್ಟ್ಸ್ನ ಕಾಂಬಿನೇಷನ್ ಯಾವ ಥರ ಇರುತ್ತೆ, ಹೇಗೆ ಸೆಲೆಕ್ಷನ್ ಮಾಡಬೇಕಂತ ಆರ್ಟ್ಸ್ನವ್ರಿಗೆ ಇರುತ್ತೆ. ಬಟ್ ಆರ್ಟ್ಸ್ನಲ್ಲಿ ಆಲ್ಮೋಸ್ಟ್ ಈ ಕಾಮರ್ಸ್ ಥರ ಜಾಸ್ತಿ ಸೆಲೆಕ್ಷನ್ ಇರಲ್ಲ, ಕಮ್ಮಿನೇ ಇರುತ್ತೆ. ಈ ಸೈನ್ಸ್ಗೆ ಹೋದರೆ ಜಾಸ್ತಿ ಸೆಲೆಕ್ಷನ್ ಇರುತ್ತೆ. ಅವಾಗ ಹೇಳಿದ್ರೆ ಬಯಾಲಜಿ, ಸ್ಟ್ಯಾಟಿಸ್ಟಿಕ್ಸ್, ಕಂಪ್ಯೂಟರ್ ಸೈನ್ಸ್, ಬಯಾಲಜಿ ಅದೆಲ್ಲ ಇರುತ್ತೆ. ನೆಕ್ಸ್ಟ್ ಇಟ್ಸ್ ಡಿಪ್ಲೊಮಾ ಇಸ್ ಡಿಫ್ರೆಂಟ್ ಆಫ್ಟರ್ 10th. ಅದನ್ನು ಸಮ್ ಕೋರ್ಸಸ್ ಇರುತ್ತೆ, ಅದರಲ್ಲಿ ಸಬ್ ಇಂಜಿನಿಯರಿಂಗ್ ಬ್ರಾಂಚಸ್ ಇರುತ್ತೆ. ಅದನ್ನು ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಎಕ್ಸ್ಪ್ಲನೇಷನ್ ಮಾಡ್ತೇನೆ. ಈ ಆರ್ಟ್ಸ್ನ ಕಾಂಬಿನೇಷನ್ ಏನಂತ ಹೇಳಿದರೆ, PUC ಆರ್ಟ್ಸಲ್ಲಿ ಬರತಕ್ಕಂಥ ಕಾಂಬಿನೇಷನ್ ಒಂದು ಸೇಮ್. ಈ ವಿಡಿಯೋದಲ್ಲಿ ನಾನು ಮುಗಿಸ್ಬಿಡ್ತೀನಿ, ಯಾಕಂತ ಹೇಳಿದ್ರೆ ಇದು ಕೂಡ ಸಿಂಪಲ್ ಇದೆ ಆರ್ಟ್ಸ್ ಇದ್ದು. ಓಕೆ, ಒಂದು ಫಸ್ಟ್ ಒಂದು ಆರ್ಟ್ಸ್ನವರಿಗೆ ಸೆಲೆಕ್ಷನ್ ಹೆಂಗಿರುತ್ತೆ ಅಂತ ಹೇಳಿದರೆ, ನೀವು ಹಿಸ್ಟ್ರಿ ತಗೋಬಹುದು. ಆಲ್ಮೋಸ್ಟ್ ಆರ್ಟ್ಸ್ನವರು ಹಿಸ್ಟ್ರಿ ನನ್ನ ಪ್ರಕಾರ ತಗೊಳ್ಳೇಬೇಕು. ಯಾಕಂತ ಹೇಳಿದರೆ ನೆಕ್ಸ್ಟ್ ನೀವು UPSC KPSC ಬರಬೇಕಾದ್ರೆ ಮತ್ತೆ ಹಿಸ್ಟ್ರಿ ಇಂಡಿಯನ್ ಹಿಸ್ಟ್ರಿ ಇರ್ಬೋದು, ಕರ್ನಾಟಕ ಸ್ಟೇಟ್ ಹಿಸ್ಟ್ರಿ ಇರ್ಬೋದು, ಕಲೀಲೇಬೇಕಾಗುತ್ತೆ. ಹಾಗಾಗಿ ನೀವು ಆರ್ಟ್ಸ್ ಅಂತ ಹೇಳಿದ ತಕ್ಷಣ ನೆಗ್ಲಿಜೆನ್ಸ್ ಮಾಡಬೇಕಾಗಿಲ್ಲ. ಆರ್ಟ್ಸ್ ಅಂದರೆ ಇಂಡಿಯಾದಲ್ಲಿ ಆರ್ಟ್ಸ್, ಅದು ಕರ್ನಾಟಕದಲ್ಲಿ ಆರ್ಟ್ಸ್ ಹೋದನ್ನ ಅವನೊಂದು ಸ್ವಲ್ಪ ಚೀಪಾಗಿ ತಗೊಳ್ತಾರೆ. ಬಟ್ ನೀವು ಯಾವುದಕ್ಕೂ ಇಲ್ಲರಿಮೆ ಪಡ್ಕೋಬೇಡಿ. ಆರ್ಟ್ಸ್ ಕೂಡ ಒಂದು ಒಳ್ಳೆ ಡಿಗ್ರಿ, ಅವರವರ ಇಂಟ್ರೆಸ್ಟ್ ಮೇಲೆ ಹೋಗಿರುತ್ತೆ ಅಷ್ಟೇ. ಮತ್ತು ಈ ಆರ್ಟ್ಸ್ ಮಾಡಿದರೂ ಕೂಡ
ನೀವು UPSC ಬರೆದು ದಕ್ಷಿಣ ಕನ್ನಡ ಅಥವಾ ಯಾವುದೇ ಜಿಲ್ಲೆಯ ಇದು DC ಕೂಡ ಆಗ್ಬಹುದು, KPSC UPSC ಪಾಸ್ ಮಾಡಿ ಅಧಿಕಾರಿಗಳು ಕೂಡ ಆಗ್ಬಹುದು, ದೊಡ್ಡ ದೊಡ್ಡ ಆಫೀಸರ್ಗಳು ಆಗ್ಬಹುದು. ಇಲ್ಲಿ ಫಸ್ಟ್ ಕಾಂಬಿನೇಷನ್ ಹೇಗಿರುತ್ತೆ ಅಂತ ಹೇಳಿದ್ರೆ ಹಿಸ್ಟ್ರಿ ಬರಬಹುದು ಆಪ್ಷನ್. ನೆಕ್ಸ್ಟ್ ಇಕನಾಮಿಕ್ಸ್, ಸೋಷಿಯಾಲಜಿ ಇರುತ್ತೆ, ಪೊಲಿಟಿಕಲ್ ಸೈನ್ಸ್ ಇರುತ್ತೆ. ಪೊಲಿಟಿಕಲ್ ಸೈನ್ಸ್ ಇದು ಒಂದು ಸೆಲೆಕ್ಷನ್ ಆದರೆ, ಇನ್ನೊಂದು ಹಿಸ್ಟ್ರಿ ಇರುತ್ತೆ, ಇಕನಾಮಿಕ್ಸ್ ಇರುತ್ತೆ, ಲಾಜಿಕ್, ಸೋಷಿಯಾಲಜಿ ಅಂತ ಬರುತ್ತೆ. ಈ ಕಡೆ ಬರಲ್ಲ, ಕೆಲವೊಂದು ಕಾಲೇಜಲ್ಲಿ ಇರುತ್ತೆ, ಕೆಲವೊಂದರಲ್ಲಿ ಇರಲ್ಲ. ನೆಕ್ಸ್ಟ್ ಪೊಲಿಟಿಕಲ್ ಸೈನ್ಸ್. ಇನ್ನೊಂದು ಇಕನಾಮಿಕ್ಸ್ ತಗೊಂಡು, ಸೋಷಿಯಾಲಜಿ ತಗೊಂಡು, ಪೊಲಿಟಿಕಲ್ ಸೈನ್ಸ್ ಮತ್ತು ಸೈಕಾಲಜಿ ಅಂತ ಒಂದು ಬರುತ್ತೆ. ಸೈಕಾಲಜಿ ಸ್ಟಡಿ ಅಂತ ಬರುತ್ತೆ. ಬಟ್ ಕೆಲವೊಂದು ಕಾಲೇಜಲ್ಲಿ ಆಪ್ಷನಲ್ ಇರುತ್ತೆ, ಕೆಲವೊಂದು ಇದರಲ್ಲಿ ಇರುವುದಿಲ್ಲ. ನಾರ್ಮಲ್ ಆಗಿ ಹಿಸ್ಟ್ರಿಯಲ್ಲಿ ಹೆಚ್ಚು ಎಕನಾಮಿಕ್ಸ್ ಕೂಡ ಸೆಲೆಕ್ಷನ್ ಮಾಡ್ಬೋದು, ಮತ್ತು ಪೊಲಿಟಿಕಲ್ ಸೈನ್ಸ್ ಸಬ್ಜೆಕ್ಟ್ ಇರುತ್ತೆ, ಹಿಸ್ಟ್ರಿ ಇರುತ್ತೆ, ಪೊಲಿಟಿಕಲ್ ಸೈನ್ಸ್ ಇರುತ್ತೆ. ಓಕೆ, ಇದಿಷ್ಟು ಆರ್ಟ್ಸ್ನವರಿಗೆ ಕಾಂಬಿನೇಷನ್ ಇರುವಂಥ ಸಬ್ಜೆಕ್ಟ್.